ಪುಟ್ಟ ಬಾಲಿಕೆಯನ್ನು ಅಮಾನುಷ ಕೃತ್ಯ ಎಸಗಿ ಬಿಹಾರಿ ಮೂಲಕ ಯುವಕ ಅವಳನ್ನು ಮಾಡಿದ್ದಾನೆ. ಅದಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ಕಮಿಷನರ್ ಅವರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಿರ್ಧಾರ ತಗೊಂಡ್ರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವೇ ಇಂತ ರೇಪ್ ಅಟೆಂಪ್ಟ್ ಇರ್ಬೋದು, ರೌಡಿಸಮ್ ಎಲ್ಲಾನು ಮಟ್ಟ ಹಾಕ್ಬೋದು. ಹೇಳ್ಬೇಕಂದ್ರೆ ಈಗಿನ ಕಮಿಷನರ್ ಏನಿದ್ದಾರೆ ನಮ್ಮ ಶಿವಕುಮಾರ್ ಸರ್ ಅವರು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಇದೇ ರೀತಿ ರೌಡಿಸಮ್ ಮಾಡೋರ್ಗು ಒಂದು ಕೈ ನೋಡ್ಬೇಕಂತ ನಾನು ಕೇಳ್ಕೊಂತೀನಿ. ಈ ರೀತಿ ಮಾಡಿದ್ರೆ ಸಾಕು, ನಮ್ಮ ಹುಬ್ಬಳ್ಳಿ ಧಾರವಾಡ ಶಾಂತವಾಗಿ ವಿದ್ಯಾಕಾಶಿ ಧಾರವಾಡ ಆಗಿ ಉಳಿತೈತಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ. ಅದಕ್ಕೆ ಕಮಿಷನರ್ಗೆ ನಾ ತಮ್ಮ ಮೀಡಿಯಾ ಮೂಲಕ ಹೇಳ್ತೀನಿ, ಇಂಥ ಕೃತ್ಯ ಯಾರೇ ಮಾಡ್ಲಿ ನೀವು ಒಳ್ಳೆ ನಿರ್ಧಾರ ತಗೊಂತಾರೆ ಸರ್, ನಾವು ಪುಟಾಗದೀವಿ. ಪ್ಲಸ್ ನನ್ನ ಕಡೆಯಿಂದ ತಮಗೆ ತುಂಬಾ ಧನ್ಯವಾದಗಳು ಸರ್. ನೀವು ಇಂತ ನಿರ್ಧಾರ ಯಾಕಂದ್ರೆ ಈಗಿನ ವುಮೆನ್ ರೈಟ್ಸ್ ಅಂತ ಬಹಳ ಕಾಡ್ತಾರೆ, ಅಂತರ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿದ್ರೆ ಬಹಳ ಇಂಪಾರ್ಟೆಂಟ್ ಕೆಲಸ ಇದು. ಮತ್ತೆ ಈ ರೀತಿ ಯಾರೇ ಮಾಡ್ಲಿ ಯಾರಿಗೂ ಬಿಡ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಮ್ಗೆ ಇನ್ನೊಂದು ತಮ್ಮಲ್ಲಿ ನಾ ಕಳಕಳಿ ವಿನಂತಿ ಕಳಿಸ್ಕೊಳ್ತೀನಿ, ಇದೇ ರೀತಿ ರೌಡಿಸಮ್ ಮಾಡುದು ಆಫ್ ಮಾಡು ಹಿಂಗೆಲ್ಲ ಚಾಕು ತಗೊಂಡಿರ್ತಾರೆ ಅಂತವ್ರಿಗೆ ಒಂದ್ ಸ್ವಲ್ಪ ಶಿಕ್ಷೆ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಿವಕುಮಾರ್ಗೆ ತುಂಬಾ ಈ ಮಾಧ್ಯಮದ ಮೂಲಕ ಧನ್ಯವಾದಗಳು ಹೇಳ್ತೀನಿ. ಇವರು ಮನಸ್ಸಿಗೆ ಹಿತ ಅನ್ಸಿದೆ. ನಮ್ಮ ಪೊಲೀಸ್ ಇಲಾಖೆ ಮಾಡುವಂತ ಮನಸ್ಸಿಗೆ ಹಿತ ಅನ್ಸಿದೆ. ಈ ರೀತಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡ್ಬೇಕು. ಕರ್ನಾಟಕ ಸರ್ಕಾರ ಈ ರೀತಿ ಫ್ರೀ ಹ್ಯಾಂಡ್ ಬಿಡ್ಬೇಕು. ನೀವೇನ್ ಮಾಡ್ತೀರಿ ಮಾಡ್ರೆ ನಾವು ಹುಬ್ಬಳ್ಳಿ ಧಾರವಾಡ ಕೇವಲ ಒಂದು ತಿಂಗಳಲ್ಲಿ ಸ್ವಚ್ಛ ಯಾವುದೇ ರೀತಿ ಗುಂಪು ಗಲಭೆಗಳು ರೌಡಿಸಮ್ ಆಗಲ್ಲ ನೋಡ್ಕೊಂತಾರ ನಮ್ಮ ಕಮಿಷನರ್. ನನಗೆ ನಂಬಿಕೆ ಇದೆ, ವಿಶ್ವಾಸನೂ ಇದೆ. ತೃಪ್ತಿ ಇದೆ. ಮತ್ತೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ ಅಂತ ತಮ್ಮ ಅಭಿಪ್ರಾಯ? ಸರ್ಕಾರದಿಂದ 10 ಲಕ್ಷ ಅಲ್ಲ, ಒಂದ್ 25 ಲಕ್ಷ ಕೊಡ್ಬೇಕಂತ ನಾವು ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಸಿಕೊಳ್ತೀನಿ. ಆ ಪುಟ್ಟ ಬಾಲಕಿಯ ತಂದೆ ತಾಯಿಗೆ ಅವರಿಗೆ ಒಂದು ಸ್ವಂತ ಮನೆ ಇರ್ಬೋದು, ಮತ್ತೆ ಅವರಿಗೆ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡೆ. ಯಾಕಂದ್ರೆ ತಂದೆ ತಾಯಿಗೆ ಅದು ನೀವು ಕೊಡೋ ರೊಕ್ಕ ದೊಡ್ಡದಲ್ಲ, ಆದ್ರೆ ಮಗಳು ಬಹಳ ತುಂಬಾ ದೊಡ್ಡದು. ಅವ್ರಿಗೆ ಆಗದಂತ ನೋವು, ಯಾಕಂದ್ರೆ 5 ವರ್ಷ ಎತ್ಕೊಂಡು ಬೆಳೆಸಿ ಹಾಲು ಕುಡಿಸಿದ ತಾಯಿಗೆ ಬಹಳ ನೋವಾಗಿದೆ. ಅವ್ರಿಗೆ ದೇವರು ಆ ನೋವನ್ನು ಭರಿಸಿಕೊಳ್ಳುವಂತ ಶಕ್ತಿ ಕೊಡ್ಲಿ. ಯಾವುದೇ ಕಾರಣಕ್ಕೂ ನೀವು ವಿಚಾರ ಮಾಡಬೇಡ್ರಿ. ನಾವೆಲ್ಲ ಸಾರ್ವಜನಿಕರಾಗಿ ನಾವೇ ನಿಮ್ಗೆ ಏನ್ ಸಹಾಯ ಮಾಡೋದು ನಾವು ನಿರ್ಧಾರ ಮಾಡಿ ನಾವು ಬಂದು ಸಹಾಯ ಮಾಡ್ತೀವಿ. ಆ ಹುಡುಗಿ ಪುಟ್ಟ ಬಾಲಿಕೆ ತಂದೆ ತಾಯಿಗಳು ಬಯಸ್ತದೆ. ಚಿಕ್ಕ ಮಗುವಿನ ಮೇಲೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? 5 ವರ್ಷದ ಚಿಕ್ಕ ಮಗುವಿನ ಮೇಲೆ ಇವತ್ತೇನು ಅತ್ಯಾಚಾರ ಆಗಿ ಆ ಮಗುವಿನ ಕೊಲೆ ಆಗುವಂತಹ ಘಟನೆ ನಡೆದಿದೆ. ಇದು ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾರು ಕೂಡ ಇಂತಹ ಕೃತ್ಯವನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ. ಅಂತಹ ಮೂರ್ಖತನದ ಕೆಲಸವನ್ನ ಒಬ್ಬ ಹುಡುಗ ಮಾಡನ್. ಹೀಗಾಗಿ ಇದು ಇಡೀ ಮಾನವ ಸಮಾಜ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇದನ್ನು ಖಂಡಿಸಬೇಕು. ಅದರ ಜೊತೆಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನಿಂದ ಏನು ಅವ್ರ ಮೇಲೆ ಇವತ್ತು ಅವ್ರನ್ನ ಹಿಡಿಯೋ ಸಂದರ್ಭದಲ್ಲಿ ಅವ್ರಿಗೆ ಶೂಟ್ಔಟ್ ಮಾಡಿ ಏನು ಅವ್ರಿಗೆ ಇವತ್ತು ಇಲ್ಲ ಅಂತ ಮಾಡಿದ್ದಾರೆ, ಇದನ್ನು ಕೂಡ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಇಂತಹ ಧೂರ್ತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದನ್ನ ಏನಾದ್ರೂ ಹಿಂಗೆ ಬಿಟ್ಬಿಟ್ರೆ ಏನ್ಪಾ ನಡೀತದೆ, ಒಂದು 3 ತಿಂಗಳ ನಾವು ಅರೆಸ್ಟ್ ಆಗ್ತೀವಿ, 6 ತಿಂಗಳು ಅರೆಸ್ಟ್ ಆಗ್ತೀವಿ, ವಾಪಸ್ ಬರ್ತೀವಿ, ಮತ್ತೆ ಇದನ್ನ ಮಾಡ್ಬೋದು ಅನ್ನೋಂಥ ಭಾವನೆ ಬರುವ ಬದ್ಲಿ ಹಿಂಗೆ ಮಾಡಿದ್ರೆ ಒಂದು ಕಠಿಣವಾದಂತಹ ಕ್ರಮ ನಾವು ಇಲ್ಲೇ ನಮ್ಮ ಜೀವನನೇ ಹೋಗ್ತಾ ಅನ್ನುವಂತ ಏನು ಒಂದು ಸಂದೇಶ ಬಂದದೆ. ನಿಜವಾಗಿಯೂ ಪೊಲೀಸರನ್ನ ಅಪ್ರಿಸಿಯೇಟ್ ಮಾಡ್ಬೇಕು ನಾವು. ಈಗ ಇದಕ್ಕೆ ಮುಖ್ಯ ಕಾರಣ ಬಹಳಷ್ಟು ಜನ ಹೇಳೋ ಪ್ರಕಾರ ಆ ವ್ಯಕ್ತಿ ಡ್ರಗ್ ನಿಂದ ಅಡಿಕ್ಟ್ ಆಗಿದ್ದ, ಗಾಂಜಾ ಸೇವನೆ ಮಾಡಿದ್ದ ಅನ್ನೋದೇನು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಈಗಾಗಲೇ ಪೊಲೀಸ್ ಕಮಿಷನರು ಬಹಳಷ್ಟು ಡ್ರಗ್ ಮುಕ್ತ ಹುಬ್ಬಳ್ಳಿ ಧಾರವಾಡ ಮಾಡಬೇಕು ಅನ್ನೋದ್ರ ಬಗ್ಗೆ ಆಂದೋಲನ ಮಾಡ್ತಾ ಇದ್ದಾರೆ. ಇದು ಇನ್ನೂ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಆಯಾಯ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಈ ತರಹದ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ಅವ್ರು ಇದನ್ನ ಬಹಳ ಕೋಮಿಂಗ್ ಆಪರೇಷನ್ ಅಂತಾರಲ್ಲ ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಹುಬ್ಬಳ್ಳಿ ಧಾರವಾಡ ಒಂದು ರೀತಿ ಇದು ವ್ಯಸನ ಮುಕ್ತ ಹುಬ್ಬಳ್ಳಿ ಧಾರವಾಡ ಆಗ್ತದೆ, ಒಂದು ಶಾಂತ ರೀತಿಯ ವಾತಾವರಣ ನಿರ್ಮಾಣ ಆಗ್ತದೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ ಇಲಾಖೆ ಏನ್ ಮಾಡಿದ್ಯಲ್ಲ ಈ ಕೆಲಸಕ್ಕೆ ತಮಗೆ ತೃಪ್ತಿ ಇದೆಯಾ? ಪೊಲೀಸ್ ಇಲಾಖೆ ಇವತ್ತಿನ ವಿಷಯಕ್ಕೆ ತೃಪ್ತಿ ಅದ ನಮ್ಗೆ. ಇವತ್ತೇನಾದ್ರೂ ಅವರು ಎನ್ಕೌಂಟರ್ ಮಾಡಿ ಅವ್ನು ಸಾಯಿಸಿದ್ದು ಒಂದು ನಿಜವಾಗಿಯೂ ಅಪ್ರಿಸಿಯೇಟ್ ಮಾಡುವಂತ ಘಟನೆನೆ. ಯಾಕಂದ್ರೆ ಬೇರೆ ಯಾರಾದ್ರೂ ಬೇರೆ ಆಗಿದ್ದಿಲ್ಲ ಅಂದ್ರೆ ಮತ್ತು ಆಗಲೇ ಹೇಳಿದಾಗೆ ಅವ್ರಿಗೆ ನಾನು ಏನ್ ಬೇಕಾದ್ ಮಾಡ್ಬೋದು ಅನ್ನೋಂತ ಭಾವನೆ ಬರ್ತಿತ್ತು. ಪೊಲೀಸರು ಕಳೆದ ಹಲವಾರು ದಿನಗಳಲ್ಲಿ ನಾವು ನೋಡಿವಿ, ಯಾರಿಗಾರು ಆರೋಪಿಗಳು ಸಿಕ್ಕುಳ್ಳವ್ರು ಕಾಲಿಗೆ ಗುಂಡೇಟ್ ಹೊಡೆದಿವಿ ಅನ್ನೋದನ್ನು ತೋರಿಸ್ತಿದ್ರು. ಇವತ್ತು ಅಕ್ಷರಶಃ ಮಾಡಿ ತೋರಿಸಿ ಕಾಲಿಗೆ ಗುಂಡೇಟ್ ಹೊಡೆದಿವಿ ಅನ್ನೋದು ಒಂಥರ ನಾಟಕೀಯ ಪ್ರಹಸನ ಅಂತ ಬಹಳಷ್ಟು ಮಂದಿ ಗೊತ್ತಾಗಿತ್ತು, ಮಾಧ್ಯಮದವರು ಕೂಡ ಗೊತ್ತಾಗಿತ್ತು. ಆದ್ರೂ ಕೂಡ ಒಂದು ಭಯ ಹುಟ್ಟಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಆದ್ರೆ ಯಾರಿಗೂ ಭಯ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿತ್ತು. ಹುಬ್ಬಳ್ಳಿ ಧಾರವಾಡದೊಳಗೆ ಈ ತರ ಚಟುವಟಿಕೆ ಮಾಡೋಕೆ ಭಯಾನೂ ಇಲ್ಲ ಅನ್ನೋದು ಪೂರ್ವವಾಗಿಬಿಟ್ಟಿತ್ತು. ಇದು ಮತ್ತೊಂದು ಅದಕ್ಕೆ ಉದಾಹರಣೆ. ಇನ್ನು ಮುಂದಾದ್ರೂ ಕೂಡ ಈ ತರ ಘಟನೆಯಿಂದ ಭಯ ಹುಟ್ಟಬೇಕು. ಪೊಲೀಸ್ ಅಧಿಕಾರಿಗಳ ಈ ಕ್ರಮವನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಯುವ ಸಮಾಜಕ್ಕೆ ನಾನು ಕರೆ ಕೊಡ್ತೀನಿ, ನಾವು ವ್ಯಸನದಿಂದ ದೂರ ಇರಬೇಕು. ಇಂತಹ ಕೃತ್ಯಗಳಿಂದ ನಾವೆಲ್ಲ ದೂರ ಇದ್ದು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ನಾನು ವಿನಂತಿ ಮಾಡ್ತೇನೆ.